ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಹಳೇ ಬಸ್ ಸ್ಟ್ಯಾಂಡ್ ಇತ್ತು. ಪ್ರತಿದಿನ ಬೆಳಗ್ಗೆ ಅಲ್ಲಿ ಜನರ ಗದ್ದಲ ಜೋರಾಗಿರ್ತಿತ್ತು. ಶಾಲೆ ಮಕ್ಕಳು, ರೈತರು, ಕೆಲ್ಸಕ್ ಹೋಗೋರು ಎಲ್ಲರೂ ಅಲ್ಲೇ ಸೇರ್ತಿದ್ರು. ಅಲ್ಲಿ ಶಂಕರ ಎಂಬ ಬಸ್ ಕಂಡಕ್ಟರ್ ಇದ್ದ. ಅವನ್ ತುಂಬಾ ತಮಾಷೆಯ ವ್ಯಕ್ತಿ. ಯಾರ್ ಜೊತೆ ಬೇಕಾದ್ರೂ ನಗಿಸ್ತಾ ಮಾತಾಡ್ತಿದ್ದ. ಒಂದು ದಿನ ಬೆಳಿಗ್ಗೆ ಬಸ್ ಬರೋ ಸಮಯ ಆಗಿತ್ತು. ಆದ್ರೆ ಬಸ್ ಇನ್ನೂ ಬಂದಿರ್ಲಿಲ್ಲ. ಜನರೆಲ್ಲ ಕೋಪದಿಂದ ಕಾಯ್ತಿದ್ರು. ಅಯ್ಯೋ ಶಂಕರ, ಬಸ್ಸಿ ಯಾವಾಗ ಬರುತ್ತೆ? ಸೂರ್ಯ ತಲೆ ಮೇಲೆ ಬಂದ್ಬಿಟ್ಟ. ಅಣ್ಣ, ಬಸ್ ಕೂಡ ಮನುಷ್ಯನ ಹಾಗೆ, ಕೆಲವೊಮ್ಮೆ ಲೇಟ್ ಆಗುತ್ತೆ. ಮನುಷ್ಯ ಲೇಟ್ ಆದ್ರೆ ಸರಿ, ಬಸ್ ಲೇಟ್ ಆದ್ರೆ ನಮ್ಮ ಕೆಲಸ ಹಾಳು. ಅಷ್ಟ್ರಲ್ಲಿ ಒಬ್ಬ ಶಾಲೆ ಹುಡುಗ ಬ್ಯಾಗ್ ಹಿಡಿದು ಓಡುತ್ತಾ ಬಂದ. ಅಣ್ಣ, ಬಸ್ಸು ಹೋಗಿಬಿಟ್ಟಿತಾ? ಇಲ್ಲಪ್ಪ, ನಿನ್ನನ್ನು ಕಾಯ್ತಾ ನಿಂತಿದೆ ಅನ್ಕೋ. ಅಷ್ಟರಲ್ಲಿ ಹಳ್ಳಿಯ ಅಜ್ಜಿ ದೊಡ್ಡ ಚೀಲ ಹಿಡಿದು ಬಂದರು. ಮಗ, ಈ ಬಸ್ಸು ಮಾರ್ಕೆಟ್ಗೆ ಹೋಗುತ್ತಾರ್? ಹೋಗುತ್ತೆ ಅಜ್ಜಿ, ಆದ್ರೆ ಮೊದಲು ಬಸ್ ಬರ್ಬೇಕು. ಹಾಗಿದ್ರೆ ನಾನು ಇಲ್ಲೇ ಕುಳಿತುಕೊಳ್ತೀನಿ. ನಿಂತಿದ್ರೆ ನನ್ ಕಾಲ್ಗಳೇ ಸ್ಟ್ರೈಕ್ ಮಾಡ್ತವೆ. ಎಲ್ಲರೂ ಮತ್ತೆ ನಕ್ಕರು. ಸ್ವಲ್ಪ ಸಮಯದ ನಂತರ ದೂರದಲ್ಲಿ ಬಸ್ ಕಾಣಿಸಿತು. ಬಂತು ಬಂತು ಬಂತು. ಎಲ್ಲರೂ ಒಟ್ಟಿಗೆ ಬಸ್ ಕಡೆ ಓಡಿದರು. ಓಯ್ ಓಯ್, ಇದು ಬಸ್, ಸಿನಿಮಾ ಟಿಕೆಟ್ ಕೌಂಟರ್ ಅಲ್ಲ, ಸಾಲಿನಲ್ಲಿ ಬನ್ನಿ. ಒಬ್ಬ ವ್ಯಕ್ತಿ ಬೇಗನೆ ಒಳಗೆ ಹೋಗಲು ಯತ್ನಿಸಿದ. ಅಣ್ಣ, ಟಿಕೆಟ್ ತಗೊಳ್ಳಿ, ಫ್ರೀ ರೈಡ್ ಇಲ್ಲ. ಅಯ್ಯೋ, ಪರ್ಸ್ ಮನೆಯಲ್ಲಿ ಮರ್ತು ಬಿಟ್ಟೆ. ಹಾಗಿದ್ರೆ ಮೆಮೊರಿ ಸ್ಟ್ರಾಂಗ್ ಮಾಡಿಕೊಂಡು ನಾಳೆ ಬನ್ನಿ. ಬಸ್ ಒಳಗೆ ಕೂಡ ಗಲಾಟೆ ಶುರುವಾಯಿತು. ಅಣ್ಣ, ನನಗೆ ವಿಂಡೋ ಸೀಟ್ ಬೇಕು. ಇಲ್ಲ, ಮೊದಲು ನಾನು ಬಂದಿದ್ದೀನಿ, ನನಗೆ ಬೇಕು. ಇಬ್ಬರೂ ಜಗಳ ಬೇಡ. ವಿಂಡೋ ಹೊರಗೆ ಇದೆ, ಸೀಟ್ ಒಳಗೆ ಇದೆ, ಎಲ್ಲರೂ ಕುಳಿತುಕೊಳ್ಳಿ. ಅಷ್ಟ್ರಲ್ಲಿ ಚಾಲಕ ಹಾರ್ನ್ ಹೊಡೆದ. ಶಂಕರ, ಬೇಗ ಬಾಗಿಲು ಮುಚ್ಚು, ಲೇಟ್ ಆಗ್ತಿದೆ. ಎಷ್ಟು ಹೊತ್ತು ಬಸ್ ಬರ್ಲಿಲ್ಲ. ಈಗ ಎಲ್ಲರಿಗೂ ಅರ್ಜೆನ್ಸಿ ಬಂದಿದೆ ನೋಡಿ. ಬಸ್ ಹೊರಟತೊಡಗಿತು. ಅವಾಗ ಅಜ್ಜಿ ಹಠಾತ್ ಕೂಗಿದರು. ಅಯ್ಯೋ, ನನ್ನ ಚೀಲ ಕೆಳಗೆ ಉಳಿದು ಬಿಟ್ಟಿದೆ. ಬಸ್ ನಿಂತಿತು. ಅವಾಗ ಕಂಡಕ್ಟರ್ ಚೀಲ ತಂದುಕೊಟ್ಟರು. ಧನ್ಯವಾದ ಮೊದ. ಪರವಾಗಿಲ್ಲ ಅಜ್ಜಿ, ನಿಮ್ಮ ಚೀಲ ಕೂಡ ಟಿಕೆಟ್ ಇಲ್ಲದೆ ಹೋಗ್ಬಾರ್ದಲ್ವಾ? ಅವಾಗ ಎಲ್ಲರೂ ಜೋರಾಗಿ ನಕ್ಕರು. ಹೀಗೆ ಆ ಹಳ್ಳಿಯ ಬಸ್ ಸ್ಟ್ಯಾಂಡ್ ಪ್ರತಿದಿನ ಕಾಮಿಡಿ ಮತ್ತು ಗಲಾಟೆಯಿಂದ ತುಂಬಿರುತ್ತಿತ್ತು. ಜನರು ಬಸ್ಗಾಗಿ ಮಾತ್ರ ಅಲ್ಲ, ಶಂಕರನು ಮಾತು ಕೇಳೋಕೆ ಕೂಡ ಬರುತ್ತಿದ್ರು. ಈ ಕಥೆಯ ನೀತಿ ಏನೆಂದರೆ, ಸಣ್ಣ ಸಣ್ಣ ಕಷ್ಟಗಳಲ್ಲೂ ನಗು ಇದ್ದರೆ ಪ್ರಯಾಣ ಸುಲಭವಾಗುತ್ತದೆ.